ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಗಂಗಾಧಗುಡಿ ಬೈಕರ್ಸ್ ಕ್ಲಬ್ಬಿಂದ ರೈಡ್ ನಂಬರ್ 34. ಸೊ ವಿರಾಜಪೇಟೆ ಕಡೆ ಒಂದು ಒಟೋಕಡ ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ. ಸೊ ಮಾಮೂಲಿ ಬೆಳಗ್ಗೆನೇ ಇವತ್ತು ಯಾವಾಗಲೂ ಪಾರ್ಲೆಟೋಲ್ ಇರೋದು, ಅಂದರೆ ಮೈಸೂರು ಕಡೆ ಇರೋದ್ರಿಂದ ಇವತ್ತು ನಾವು ನಮ್ಮ ಒಂದು ಇಲ್ಲಿ ಕದಂಬ ಹೋಟ್ಲು ಕೆಂಗೇರಿ ನೈಸ್ ರೋಡ್ ಜಂಕ್ಷನ್ ಹತ್ರ ಇದ್ದೀವಿ. ಬಾಯ್ಸ್ ಎಲ್ಲ ಹೊಸ ರೈಡರ್ಸು. ಇದು ಹೆಸರು ರವೀಶ್ ಅಂತ. ಓಕೆ, ಇವರೆಲ್ಲ ಮಾಮೂಲಿ ಆಲ್ರೆಡಿ ಬಂದಿದ್ರು, ಎಲ್ಲರೂ ಬಂದಿದ್ದಾರೆ. ಇನ್ನೂ ಬರಬೇಕು ಜನ ಸ್ವಲ್ಪ. ಮಾಮೂಲಿ ವೆಯ್ಟಿಂಗು. ಮಾಮೂಲಿ 6:30ಗೆ 6 o'clockಗೆ ನಮ್ಮದು ಫ್ಲಾಗ್ ಆಫು. ಸೊ ಭಾಳ ದಿನಗಳ ನಂತರ ಮಾಮೂಲಿ ಲಾಸ್ಟು ಒಂದು ರೈಡ್ ಮಾಡಿದ್ದು. ಮಾಮೂಲಿ ನಮ್ಮ ಜಿಂಕೆ ರೆಡಿ ಇದೆ, ರೆಡಿ ಟು ರೋಲ್ ಫುಲ್ ಆಫ್ ರೋಡು. ಯಾವಾಗಲೂ ನಾನು ಆಕ್ಸಿಸ್ ಹೆಲ್ಮೆಟ್ ತರ್ತಿದ್ದೆ, ಈ ಸತಿ ಆಫ್ ರೋಡ್ ಹೆಲ್ಮೆಟ್ ತಂದಿದ್ದೀನಿ. ಮಳೆ ಇದ್ರೂ ಪರವಾಗಿಲ್ಲ, ಜಾಲಿ ಇರುತ್ತೆ ಅಂದ್ಬಿಟ್ಟು ಒಳ್ಳೆ ಲೈಟ್ ವೆಯ್ಟು, ಒಳ್ಳೆ ಮಜಾ. ಸೊ ಓಕೆ, ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಹಂಗೆ. ಮಂಡ್ಯ ಹತ್ರ ಒಂದು ಸ್ಟಾಪ್ ತೊಗೊಂಡು ಸೊ ಟೀ ಕುಡ್ಕೊಂಡು ಇಲ್ಲಿ ಮಂಡ್ಯ ಆರ್ಚಿಂದ ಹೋಗ್ತಾ ಇದ್ದೀವಿ. ಸೊ ಬಾಯ್ಸ್ ಎಲ್ಲ ಸ್ವಲ್ಪ ಜನ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಮುಂದೆಗಡೆ. ನಾವು ಇವಾಗ ಜಾಯ್ನ್ ಆಗ್ತಾ ಇದ್ದೀವಿ. ಆಕ್ಸಿಡೆಂಟ್ ಆಗಿದೆ. ಹೆಂಗೆ ಬಿದ್ದವ್ರೆ ಗಾಡಿ, ಮೊಪೆಡು, 2 wheeler ಇದಾಗಿದೆ. ಸ್ಕಿಡ್ಡು, ಮಣ್ಣು, ಸ್ಕಿಡ್ಡು. ಶಿವಲಾಕ್, ಸಾರಿ ಸ್ಕೈಲಾಕ್ ಅಲ್ಲ. ಬೈ ಹೋಟ್ಲ್ ಹತ್ರ ಇದ್ದೀವಿ. ಹೋಟ್ಲ್ ಹತ್ರ ಇದ್ದೀವಿ ಬೈ. ಬಂದ ಫ್ಯೂಲ್ ಮಾಡಿಸ್ತಾ ಇದ್ದೀನಿ. ಬನ್ನಿ. ಫೈನಲಿ ಸ್ಟೇಜ್ ಬಂದಿದ್ದೀವಿ. ಹೆಂಗಿದೆ ಅಂದರೆ ಹೆವಿ ಬರ್ಬೇಕಾದ್ರೆ ಫುಲ್ ಆಫ್ ರೋಡ್ ಇತ್ತು. ಸೊ ಫುಲ್ಲು ಮಳೆ, ಟೆಂಟ್ ಸ್ಟೇಲಿ ಕ್ಯಾಂಪ್ಸ್, ಇದು ಒಟೋಕಡ ಕ್ಯಾಂಪಿಂಗು. ಸೊ ಚೆನ್ನಾಗಿದೆ ಜಾಗ ಮಾತ್ರ, ಬಟ್ ಬಿಡ್ತಾ ಇಲ್ಲ ಮಳೆ. ಊಟಕ್ಕೆ ಹೋಗಬೇಕು, ಒಂದಿಬ್ಬರು ಮಿಸ್ ಆಗಿದ್ದಾರೆ ನೋಡ್ಬೋದು. ಫುಲ್ಲು ಒಟ್ಟಲ್ಲಿ ಕ್ಯಾಂಪಿಂಗಿಗೆ ಯಾವುದೇ ಥರ ರಚ್ಚಾಗಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಹೆಂಗಿದೆ, ಒಳ್ಳೆ ನಮ್ಮದು ಫಸ್ಟ್ ಬಂದಾಗ ಏನಿಲ್ಲ, ಚೆನ್ನಾಗಿತ್ತು. ಒಳ್ಳೆ ಈ ಬಟ್ಟೆ ಒಳಗೆ ಡೋಬಿ ಗಟ್ ಥರ ಮಾಡ್ಕೊಬಿಟ್ಟಿದ್ದೀವಿ. ಸಿಕೆ ಫಸ್ಟ್ ಬಂದಾಗ ಎಷ್ಟು ಚೆನ್ನಾಗಿತ್ತು, ಇವಾಗ ಡೋಬಿ ಘಾಟ್ ಥರ ಐತೆ ಮೇಲಿದ್ದು. ಯಪ್ಪ ಮಜಾ. ಫುಲ್ ಮಳೆ ಬಿಡ್ತಾ ಇಲ್ಲ, ಬ್ರೇಕು. ಸೊ ನೈಟ್ಗೆ ಪಾರ್ಟಿ ಇಲ್ಲೇ ರೆಡಿ ಇದೆ. ನೈಟ್ ಇಲ್ಲ ಕಣ, ಪಾರ್ಟಿ ರೆಡಿ ಇದೆ ನೋಡು. ಮಳೆ ಬಂದು ನಿಂತ್ರೆ ಹಾಕೊಡ್ತಾರೆ, ಇಲ್ಲೇ ಇಲ್ಲ ಅಂದ್ರೆ ಎಲ್ಲ ಕೊಡಕ್ಕಾಗುತ್ತೆ. ರೆಡಿ ಇದೆ, ಇಟ್ಟಿದ್ದಾರೆ. ಫುಲ್ಲು ಶಿಸ್ತಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಓಕೆ, ಬರ್ರಿ ಓಡೋಣ ನಡೀರಿ. ಫಸ್ಟ್ ಮಳೆ ಬಂತು, ಲೆಟ್ಸ್ ಗೋ. ಫಸ್ಟ್ ನೋಡೋಣ. ಒಂದು ಟೆಂಟಲ್ಲಿ 2-3 ಜನ ಮಲ್ಕೋಬೋದು. ಇವಿಬ್ರು ಎಲ್ಲರಿಗೂ ಆಪ್ಷನ್ ಕೊಟ್ಟಿದ್ದೀವಿ. ನಮ್ಮದು ಎಲ್ಲ ಒದ್ದೆ ಆಗಿದೆ, ಏನು ಮಾಡೋದು. ಬಟ್ ನಿಜಾಲು ತೈಚಿ ಹಾಕೊಂಡ್ಬಂದಿದ್ದೀನಿ. ಫುಲ್ಲು ಏನೂ ಆಗಲಿಲ್ಲ ಒಳಗಡೆ. ಒಂದು ಅರ್ಧ 1 hour ಸರಿ ಬರೆಸ್ತು. ಏನು ಯಾವುದೇ ಥರ ನೆಂದಿಲ್ಲ. ಫುಲ್ ವಾಟರ್ ಪ್ರೂಫಲ್ಲಿ ಇದ್ದೀನಿ ಇವತ್ತು.
ಮೊಬೈಲು ಏನು ಇದೊಂದು ಪೌಚು ಏನಾಗಿಲ್ಲ ನೋಡೋಣ ಸೂಪರ್ ನೋಡಿ ಊಟಕ್ಕೆ ಹೋಗೋಣ. ಬಟ್ ಇವಾಗ ಏನು ಮಜಾ ಅಂದರೆ ಇಲ್ಲಿ ನೋಡಿ ಫುಲ್ಲು ಎವಿ ಫ್ಲಶ್ಶು ಪಚ್ಚ ಇದು ಏನಿದೆಯೋ ಫುಲ್ಲು ಕೆಸರು ಗೊತ್ತಾಯ್ತಾರೆ. ಯಾಕಂದರೆ ಇವ್ರ ಜಾಗ ಫುಲ್ಲು ಫ್ಲ್ಯಾಟ್ ಇತ್ತು. ಇಲ್ಲೇನಾಗಿದೆ ಅಂದರೆ ಫುಲ್ಲು ನೀರು ತುಂಬ್ಕೊಂಬಿಟ್ಟು ಅದು ಕೆರೆ ಇಲ್ಲೇ ರಿವರ್ ಇದೆ. ಸೊ ಈಗ ಊಟಕ್ಕೆ ಹೋಗ್ಬೇಕು. ಊಟ ಆದಮೇಲೆ ನೆಕ್ಸ್ಟು ಕತೆ ಎಲ್ಲ. ಗಾಡಿಗಳಂತೂ ನಿಲ್ತಾ ಇಲ್ಲ, ಹೆಂಗಂದಂಗೆ ನಿಲ್ಲಿಸಿದ್ದೀವಿ. ಇದೋಗುತ್ತೋ ಈಗೇನೋ ಗೊತ್ತಿಲ್ಲ. ಬನ್ನಿ ಬಾಯ್ಸ್, ಲೆಟ್ಸ್ ಗೋ. ಊಟ ಆಮೇಲೆ ಆಫ್ ರೋಡು. ಹೆಂಗಿದೆ ಮಗ? ಬರಲ್ವಾ? ಇನ್ನೇನಕ್ಕೆ ಬಂದ ಮತ್ತೆ? ಜಾಲಿ ಮುಡಕ್ಕೆ ಅಲ್ಲೇ ಯಾವ್ದಾದ್ರು ಬಾರಲ್ಲಿ ಕುತ್ಕೊಂಡು ಬಾರ್ ಮಾಡ್ಬೋದಾಯ್ತಲ್ಲ. ಅಯ್ಯೋ ಅದನ್ನ ಬೆಂಗಳೂರಲ್ಲೇ ಮಾಡ್ಬೋದಾಯ್ತಲ್ಲೋ. ಹೌದಾ? ನೋಡಿ ವಿಕಾಸ್ ಅವ್ರ ಅಪ್ಪ ಮಗ ನೋಡ್ತಾ ಇರ್ತಾನೆ ವಿಡಿಯೋನೆಲ್ಲ. ಏನ್ ದೊಡ್ಡ ಕುಡ್ಕ ಅಲ್ಲ ನಾನ್ ಅವೆಲ್ಲ ನೋಡಿ ರಾಗಿರಿ ನನ್ಗೆ ಗೊತ್ತಾನೆ. ಅಲ್ಲ ಅಲ್ಲ ಇವ್ನ ಏನ್ ಹೇಳ ಬಂದು ಆಫ್ ರೋಡ್ ಮಾಡಕ್ಕೆ ಅಂತ ಬಂದಿದೀವಿ. ನಾನೇನ್ ಹೇಳುದ್ ನಂಗಾರ ನಿಂತ ನಾನು ನೋಡು ಕೆಲಸ ಮಾಡ್ತೀನಿ ನಾನು. ನೈಟ್ ಟೈಮ್ ಏನ್ ಮಾಡ್ಬೇಕು ನೋಡಿ ಊಟಕ್ಕೆ ಹೋಗಕ್ಕೆ ಇಲ್ಲೇ ಗಾಡಿ ಬಿಟ್ಬಿಟ್ರೆ ನೋಡಿ ವಾಟರ್ ಕ್ರಾಸಿಂಗ್ ಅವಾಯ್ಡ್ ಮಾಡೋರು ಇವರು. ನೋಡಿ ಏನಿಲ್ಲ ಈಗಲೂ ಬಗದ್ ಬಿಡೋಣ ಬಿಡು. ಎತ್ಕೊಂಡು ಒಂದು ಕುಡ್ಲಿ ಎತ್ಕೊಂಡು ಇಲ್ಲ ಕೆಳಗಡೆ ಪೈಪ್ ಹಾಕಿರ್ತಾರೆ, ಸಿಮೆಂಟ್ ಪೈಪ್ ಹಾಕಿರ್ತಾರೆ. ಅಲ್ಲಿದೆ ಕ್ಯಾಂಪಿಂಗ್ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ಬಟ್ ಏನ್ ಮಾಡೋದು, ನೆಕ್ಸ್ಟ್ ಲೆವೆಲ್ ಲೊಕೇಶನ್. ಅಲ್ಲಿ ಬರೋಕೆ ಆಗಲ್ವಲ್ಲ, ನೀನು ಕೆಸಕ್ಕೆ ಸಿಗಾಕೋತಿಲ್ಲೋ. ಸೂಪರ್ ಆಗಿದೆ ಮಾತ್ರ ಲೊಕೇಶನು. ಬಟ್ ಮಳೆ ಹುಡುಗರು ಹೆಂಗ್ ಮಾಡ್ತಾರೆ ಅನ್ನೋದೇ ನೆಕ್ಸ್ಟ್ ವಾಚ್ ಮಾಡ್ತಾರೆ ಬಾಯ್ಸು ಈ ಒಂದು ಆಫ್ ರೋಡ್ನ. ಮತ್ತು ನಮ್ಮ ಒಂದು ನಂದದಗುಡಿ ಬೈಕರ್ಸ್ ಕ್ಲಬ್ನ ರೈಡ್ ನಂಬರ್ 34. ಸೊ 24 ಜನ ಬಂದಿದ್ದೀವಿ. ಸೊ ಜೈಲಲ್ಲಿ ನಿಂತ್ಕೊಂಡಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಊಟಕ್ಕೆ. ಚಿಲ್ಔಟ್ ಝೋನು. ಓಕೆ ಚೇರ್ಸ್ಗಳೆಲ್ಲ ಕೊಟ್ಟಿದ್ದಾರೆ, ಇಲ್ಲೇ ಇದೆ. ಫೈನಲಿ ಊಟ ಎಲ್ಲ ಮಾಡಿದ್ಮೇಲೆ ಓಡೋಣ ಅಂದ್ಬಿಟ್ಟು ಏನು 3:30 ಆಗಿದೆ. ಓಡೋಣ ಅಂದ್ಬಿಟ್ಟು ಇದೀವಿ. ಬಾರಿಸ್ತೈತೆ ಮಳೆ ಯಾವ ಲೆವೆಲ್ ಬಾರಿಸ್ತೈತೆ ಅಂದರೆ. ಬಟ್ ಆದರೂ ನಾವು ಬಿಡಲ್ಲ ಎಂತ, ಯಾಕಂದರೆ ನಾವು ಬಂದಿರೋದು ಆಫ್ ರೋಡ್ ಮಾಡೋಕ್ಕೆ. ಅದೇನಾದರೂ ಆಗಲಿ, ಎಂಥ ರಣಚಂಡಿ ಮಳೆ ಆದರೂ ಬರಲಿ ಬಿಡಲ್ಲ. ಆಯಿತು, ಇವತ್ತು ಹೋಗ್ತಾ ಇದ್ದೀವಿ ಆಫ್ ರೋಡು. ಅದು ಎಲ್ಲಿ ಹೋಗ್ತೀವೋ, ಈ ಪಾರ್ಟಿ ಮಳೆ ಇತ್ತು ಅಂದರೆ ಇದು 25 ಜನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. 25 ಜನ ಹಾಕ್ಕೊಂಡು ಹೆಂಗೆ ಹೋಗೋದು ನನಗೂ ಗೊತ್ತಿಲ್ಲ. ಜೈ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ. ಏನು ಮಾಡೋದು, ಹೋಗೋಣ. ಫೈನಲಿ ಹೊಡ್ತಾ ಇದ್ದೀವಿ. ವಾಟರ್ ಕ್ರಾಸಿಂಗು ಫುಲ್ಲು ಕೆಸರು ಗದ್ದೆ. ಏನು ಮಳೆ ಹೆಂಗಾದ್ರೆ ಸರಿ ಹೋಗ್ತಾ ಇರೋದು. ವಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಫುಲ್ ಸ್ಪೀಡಾಗಿ ಬನ್ನಿ ಅಪ್ಪ, ನನ್ನ ಗಾಡಿ ಹೋಗಿ ಮೇಲೆ ಹೋಗು. ಹೇಳ್ದೆ ಬ್ಯಾಟ್ ಹಾಕೋಬಿಡಕ್ಕೆ
ಏನ್ ಅವಸ್ಥೆ ನಿಮ್ದು? ಹೊಡಿಬೇಕಲ್ಲ. ಫೈನಲಿ ಪ್ಲೇಸಿಂದ ಓಡ್ತಾ ಇದ್ದೀವಿ. ತಾಳಿ ಫೈನಲಿ ಪ್ಲೇಸಿಂದ ಓಡ್ತಾ ಇದ್ದೀವಿ. ಸೊ ಫುಲ್ಲು ಒಂದು ಆಫ್ ರೋಡ್ ಮಾಡಿದ್ರೆ ತಿರ್ಗಾ ಒಂದು ಕಂಟಿನ್ಯೂಟಿ ಇದೆ. ಹೋಗ್ತೀವಿ. ನೀರು ಸ್ವೀಟ್ ತೊಳ್ಕೊಳಕ್ಕೆ ತೊಗೊಂಡಿದ್ದೆ. ಯಾವ ಪ್ಲಾಸ್ಟಿಕ್ಕು ಬಿಸಾಕ್ತೆ ವಾಪಸ್ ಹೋಗ್ತೀವಿ. ಫೈನಲಿ ಬೇಗ ಬಂದ್ಬಿಟ್ಟು ಸ್ಟೇಗೆ. ಸೊ ಫುಲ್ಲು ಅಡ್ವೆಂಚರ್ ಮಾಡ್ಕೊಂಡು ಈಗ ಸ್ಟೇಗೆ ಬಂದಿದ್ದೀವಿ. ಏನಿಲ್ಲ, ಗಾಡಿ ಹೆಂಗೆ ಗಲೀಜಾಗಿತ್ತಲ್ಲ ಅದನ್ನು ತೊಳಿಬೇಕು. ಬಟ್ ಆದರೂ ಮಳೆಗೆ ಅದೇ ಕ್ಲಿಯರ್ ಆಗಿಬಿಟ್ಟಿದೆ. ಫುಲ್ಲು ಅದೇ ಕ್ಲಿಯರ್ ಆಗಿದೆ. ನೋಡೋಣ ಎಂಥ ಮಜಾ ಅಂದರೆ, ಇಲ್ಲಿ ನಾವು ಬೈಕ್ ಬರೋದೇ ಕಷ್ಟ. ಇಲ್ಲಿ ಆಟೋ ನೋಡಿ ಹೆಂಗೆ ಹೋಗ್ತಾಯಿದೆ. ಈ ಕೆಸರಲ್ಲಿ ಈಜಿಗೆ ಹೋಯ್ತೈತೆ. ಗ್ರೇಟ್ ಗುರು. ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಈಗ ಪ್ರಾಕ್ಟೀಸ್. ಈಗ ನೈಟ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗ್ತೀವಿ. ಅಲ್ಲೇ ಪಾರ್ಟಿ. ಸೊ ನಮ್ಮದು ಟೆಂಟ್ ಎಲ್ಲ ಇದೆ. ಸೂಪರ್. ಮಳೆ ಏನು ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲಿ ಬಂದರೆ ಬರೀ ಕೊಚ್ಚೆ ಹೆಸರು ಇದೇ ನೋಡಬೇಕು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನನ್ನ ಗಾಡಿ ನೋಡಿ ಎಲ್ಲಿ ಬಿದ್ದಿದೆ. ಹಾಂ, ಅದು ಇಲ್ಲ, ಅಲ್ಲಿ ಸಿಗಾಕೊಂಡ್ಬಿಟ್ಟಿದೆ ನನ್ನ ಗಾಡಿ. ಅದು ಬಿಟ್ರೆ ಲಾಂಡ್ರಿ ಸ್ಟೇ ಮಾಡ್ಕೊಂಡಿದ್ವಿ. ಓ, ಡೋಬಿ ಘಾಟ್ ಮಾಡ್ಕೊಂಡಿದ್ವಿ. ಲಾಂಡ್ರಿ ಎಲ್ಲ ಡೋಬಿ ಘಾಟು ಚೆನ್ನಾಗಿತ್ತು. ಬಂದಾಗ ಡೋಬಿ ಘಾಟ್ ಮಾಡ್ಕೊಂಡಿದ್ವಿ. ಓಕೆ, ಸಕ್ಕತ್ತಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ವು. ಸೊ ಇವಾಗ ನಾವು ನೈಟ್ ಪಾರ್ಟಿ ಮಾಡ್ಕೊಂಡು ಈಗ ಈ ಲಾಗ್ನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಂಗೆ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಆಯ್ಸೆಲ್ಲ ಕೂತಿದ್ದಾರೆ. ನಾನು ಚೇರ್ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇದು ಸೋಫಾ ಸೆಟ್ ಥರ ಇರೋ ಚೇರ್ನ ಸಿಕ್ಕು ಜಾಲಿ.